ಇಬ್ರಿಯ 11ನೇ ಅಧ್ಯಾಯ, ಇಬ್ರಿಯ 11 ನಂಬಿಕೆ ಬಗ್ಗೆ ಮಾತಾಡ್ತಾರೆ. ಇಬ್ರಿಯ 11 ಪ್ರತಿಯೊಬ್ಬರು ಬೈಬಲ್ ತೆಗೆದು सब लोग बाइबल बोलो. इब्रू 11 अध्याय पूरा अध्याय 11 पूरा 11ನೇ ಅಧ್ಯಾಯ ಪೂರ್ತಿ. ಪ್ರೈಸ್ ದ ಲಾರ್ಡ್, ಪ್ರೈಸ್ ಜೀಸಸ್, ಹಲ್ಲೆಲೂಯಾ. ಒಂದೊಂದು ವಾಕ್ಯವನ್ನು ಧ್ಯಾನಿಸೋಣ. ಪ್ರತಿಯೊಬ್ಬರು ಕೂಡ ಗಮನಿಸಿ. ಎಲ್ಲರೂ ಕೂಡ ಆತ್ಮ ಆಸಕ್ತಿ ಉಳ್ಳವರಾಗಿರಿ. ಆಸಕ್ತಿಯನ್ನು ಕಳ್ಕೋಬೇಡಿ. ಆಸಕ್ತಿ ನಿಮ್ಮಲ್ಲಿ. ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ಜೀಸಸ್. ಎಸ್, ಓದಿ ಒಂದನೇ ವಾಕ್ಯದಿಂದ. ನಂಬಿಕೆಯೋ ನೋಡಿ ವಾಕ್ಯದಲ್ಲಿ ಅದರ ಅರ್ಥ ಏನಂದ್ರೆ, ನಂಬಿಕೆಯೋ ಹಲ್ಲೆಲೂಯಾ. ಅದರ ಅರ್ಥ ನಂಬಿಕೆ ಅಂದ್ರೆ ನಾವು ನಿರೀಕ್ಷಿಸುವಗಳ ವಿಷಯವಾಗಿ ಭರವಸೆಯಿಂದಿರುವುದು. ನೋಡೋ ಸಿಸ್ಟರ್, ನಮಗೆ ಕಾಣದವುಗಳನ್ನು ಇದೇ ಎಂದು ತಿಳಿದುಕೊಳ್ಳುವುದು ಏನಾಗಿದೆ? ನಂಬಿಕೆ ಆಗಿದೆ. ಕಾಣಲ್ಲ, ಅದು ಸಿಗುತ್ತೆ, ಈಗಿಲ್ಲ, ಮುಂದೆ ಕೊಡ್ತಾರೆ, ಅದೇ ನಂಬಿಕೆ. पढ़ो सिस्टर. आप विश्वास आशा की हाँ हुई वस्तुओं का हाँ निश्चय और अनदेखी हाँ वस्तुओं का प्रमाण है. हालेलुया. हाँ, वचन बोलते हैं विश्वास का मतलब आपका पास नहीं, प्रभु आने वाला दिन में देते, आप विश्वास से प्रार्थना करना, विश्वास से रुकना पड़ेगा. हमें प्रार्थना स्टॉप नहीं करना, बेजार नहीं होना. विश्वास से प्रभु देगा, प्रभु देगा, प्रभु देगा, प्रभु जरूर देगा. ये नहीं मेरे पास, ये आरोग्य नहीं, ये समाधान नहीं, ये शांति नहीं, ये संतोष नहीं, प्रभु देगा. अभी नहीं, आने वाला दिन में देगा. हालेलुया. विश्वास का आंख में देखना पड़ेगा. ನಂಬಿಕೆಯ ಕಣ್ಣುಗಳಿಂದ ನೀವು ನೋಡಬೇಕು. ನಂಬಿಕೆ ಅಂದ್ರೆ ಏನಂದ್ರೆ, ನಮಗೆ ಬೇಕಾಗಿರೋದು ನಂಬಿಕೆಯಿಂದ ಪ್ರೇಯರ್ ಮಾಡಿಬಿಟ್ಟು ದೇವರು ಕೊಟ್ಟಿದ್ದಾರೆ ಅಂತ ನಂಬಬೇಕು. अच्छा से विश्वास से प्रार्थना करके प्रभु दे दिया, विश्वास कर ದೇವರು ಕೊಟ್ಟಿದ್ದಾರೆ ಅಂತ ನಂಬಬೇಕಂತೆ. ಇನ್ನು ಕೊಟ್ಟಿಲ್ಲ, ಕೊಡ್ತಾರೆ. ಈ ವಾರನೋ ಬರೋ ವಾರನೋ, ಈ ತಿಂಗಳು ಬರೋ ತಿಂಗಳು, ಈ ವರ್ಷನೋ ಬರೋ ವರ್ಷನೋ ಕೊಡ್ತಾರೆ. ನೀವ್ ಹೆಂಗಿರ್ಬೇಕಂದ್ರೆ, ಕೊಟ್ಬಿಟ್ರು, ದೇವರು ಕೊಟ್ಟಿದ್ದಾರೆ. ಇದು ನಂಬಿಕೆ. ನೋಡಿ ನಂಬ್ತೀನಿ, ಕೊಟ್ಟ ಮೇಲೆ ನಂಬ್ತೀನಿ ಅಂದ್ರೆ ಅದು ನಂಬಿಕೆ ಅಲ್ಲ. ಅದು ಎಲ್ಲರೂ ನಂಬ್ತಾರೆ. ಅನ್ಯ ಜನರು ನಂಬ್ತಾರೆ, ಪ್ರೇಯರ್ ಮಾಡದಿರೋರು ನಂಬ್ತಾರೆ, ಪ್ರೇಯರ್ ಮಾಡೋರು ನಂಬ್ತಾರೆ. ನೀನ್ ಹೆಂಗಂದ್ರೆ, ನಿನ್ ನಂಬಿಕೆ ಹೆಂಗಿರ್ಬೇಕಂದ್ರೆ, ಇನ್ನೂ ಕೊಟ್ಟಿಲ್ಲ, ಕೊಟ್ಬಿಟ್ಟಿದ್ದಾರೆ ಅಂತ ನಂಬಬೇಕಂತ. आपका विश्वास कैसे रहना? अभी तक प्रभु नहीं दिया, प्रभु नहीं किया, प्रभु कर दिया, प्रभु किया, प्रभु दे दिया. वो ये विश्वास बाइबल बोलते, नया नियम बोलते, ಹೊಸ ಒಡಂಬಡಿಕೆ ಹೇಳ್ತೈತೆ. ನಿಮ್ಗೆ ಇನ್ನೂ ಸಿಗ್ಲಿಲ್ಲ, ಅದು ಮುಂದೆ ಸಿಗ್ತೈತೆ. ನಿಮ್ಗೆ ಇನ್ನೂ ದೇವರು ಕೊಟ್ಟಿಲ್ಲ, ಅದು ದೇವರು ಕೊಡ್ತಾನೆ. ನೀವಿನ್ನೂ ಹೊಂದ್ಕೊಳ್ಳಿಲ್ಲ, ಮುಂದೆ ಹೊಂದ್ಕೊಂತೀರಾ. ಅದನ್ನೇ ನಂಬಿಕೆ ಅಂತ. ನಂಬಿಕೆ ಅಂದ್ರೆ ಏನಂದ್ರೆ, ಪ್ರೇಯರ್ ಮಾಡಿಬಿಟ್ಟು ನಂಬಿಕೆಯಿಂದ ಇರಬೇಕು. ಗೊಣಗಬಾರ್ದು. ಪ್ರೇಮ ಆಗ್ಬಿಟ್ಟು ಗೊಣಗಬಾರ್ದು. ಪ್ರೇಮ ಆಗ್ಬಿಟ್ಟು ಡೌಟ್ ಪಡಬಾರ್ದು. ಪ್ರೇಮ ಆಗ್ಬಿಟ್ಟು ದೇವರು ಕೊಡ್ತಾನ ಕೊಡಲ್ವೋ, ಪ್ರಭು ದೇಗ ನೈ ದೇಗ मत सोचना. देगा, देने वाला प्रभु पक्का जरूर देगा. हमें 100% प्रभु देते. हमें आज प्रभु आपका विश्वास बढ़ रहे. ದೇವರು ಇವತ್ತು ನಿಮ್ಮ ನಂಬಿಕೆಯನ್ನು ಹೆಚ್ಚಿಸ್ತಾರೆ. ಪ್ರೈಸ್ ದ ಲಾರ್ಡ್. इधर कितने आदमी को विश्वास कम है प्रभु का ऊपर? ಇಲ್ಲಿ ಎಷ್ಟು ಮಂದಿಗೆ ದೇವರ ಮೇಲೆ ನಂಬಿಕೆ ಕಡಿಮೆ ಇದೆ? इधर कितने आदमी को प्रार्थना का ऊपर विश्वास कम है? ಇಲ್ಲಿ ಎಷ್ಟು ಮಂದಿಗೆ ಪ್ರಾರ್ಥನೆಯಲ್ಲಿ ನಂಬಿಕೆ ಇಲ್ಲ, ಪ್ರಾರ್ಥನೆಯಲ್ಲಿ ನಂಬಿಕೆ ಕಡಿಮೆ ಇದೆ? ದೇವರು ಹೇಳ್ತಾ ಇದ್ದಾನೆ, ಪ್ರಭು बता रहे, हमें विश्वास का मतलब, ನಂಬಿಕೆಯ ಅರ್ಥ ನೀವು
ಇನ್ನು ಪ್ರೇಯರ್ ಮಾಡಿದ್ದೀರಾ, ಇನ್ನು ದೇವರು ಕೊಟ್ಟಿಲ್ಲ, ನೀನ್ ಏನೇನ್ ಬೇಕಂದ್ರೆ ಕೊಟ್ಬಿಟ್ಟಿದ್ದಾರೆ. तुम पहले प्रेयर किया, प्रभु नहीं दिया, तुम बोलना सभी लोग को, तुम सोचना प्रभु दे दिया, प्रभु दे दिया. ಇದೇ ನಂಬಿಕೆ ಅಂದ್ರೆ. ಹೊಸ ಒಡಂಬಡಿಕೆಯಲ್ಲಿ ನಂಬಿಕೆ ಅಂದ್ರೆ ಇದೆ. ಹಳೆ ಒಡಂಬಡಿಕೆಯಲ್ಲಿ ನೋಡಿ ನಂಬ್ತಾ ಇದ್ರು, ಹೊಸ ಒಡಂಬಡಿಕೆಯಲ್ಲಿ ನೋಡಿದಿರಾ ನಂಬಬೇಕು. बिना ऐसे विश्वास से बात करना, ये विश्वास. हालेलुया, आमेन, ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ವಾಕ್ಯ ಕ್ಲೀನ್ ಆಗಿ ಹೇಳ್ತಾ ಇದೆ. ನಾವು ನಿರೀಕ್ಷಿಸುವಗಳ ವಿಷಯವಾಗಿ ಭರವಸೆ. ನಿರೀಕ್ಷೆ ಅಂದ್ರೆ ಏನು? ನಂಬಿಕೆ ಅಂದ್ರೆ ಕೇಳಿದೀವಿ, ನಿರೀಕ್ಷೆ ಅಂದ್ರೆ ಕಾಯೋದು. निरीक्षे कायो, इंतजार करना. हालेलुया. प्रभु के लिए, प्रभु आशीष के लिए, प्रभु सदुत्तर के लिए, प्रभु कृपा अनुग्रह के लिए वेट करना. आमेन, हालेलुया. ಚೆನ್ನಾಗಿ ಕೇಳಿ, ಗಮನ ಕೊಟ್ಟು ಕೇಳಿ, ಮನಸ್ಸು ಕೊಟ್ಟು ಕೇಳಿ. ಹಾಲೆಲೂಯಾ. ಪೂರ್ಣ ಹೃದಯದಿಂದ ಕೇಳಿ, ಪೂರ್ಣ ಮನಸ್ಸಿನಿಂದ ಕೇಳಿ. ನಂಬಿಕೆ ಬಗ್ಗೆ ದೇವರು ಮಾತಾಡ್ತಾ ಇದ್ದಾರೆ, ವಿಶ್ವಾಸದ ಬಗ್ಗೆ ದೇವರು ಮಾತಾಡ್ತಾ ಇದ್ದಾರೆ. ಅಬ್ರಾಮ ನಂಬಿಗಸ್ತನು, ಏನೋಕ ನಂಬಿಗಸ್ತನು, ಏಬೇಲ ನಂಬಿಗಸ್ತನು, ನೋವಾ ನಂಬಿಗಸ್ತನು, ಇಸಾಕ ನಂಬಿಗಸ್ತನು, ಯಾಕೋಬ ನಂಬಿಗಸ್ತನು, ಸಾರಾ ನಂಬಿಗಸ್ತನು, ಮೋಶೆ ನಂಬಿಗಸ್ತನು, ಇಸ್ರಾಯೇಲ್ ನಂಬಿಗಸ್ತನು. हालेलुया. ನೀವು ನಂಬಿಕೆ ಇದ್ದೀರಾ? ನಿಮ್ಮಲ್ಲಿ ನಂಬಿಕೆ ಇದೆಯಾ? ದೇವರು ಕಾರ್ಯ ಮಾಡ್ತಾರೆ. आपका अंदर विश्वास है, पक्का प्रभु कार्य करेगा. आपका अंदर बड़ा विश्वास है, नहीं तो प्रभु के पास पूछो, प्रभु मेरा को विश्वास कम है, मेरा को विश्वास दे. मेरा अंदर अविश्वास आ रहे, मेरा को विश्वास दे. मेरा अंदर डाउट आ रहे, प्रभु मेरा को डाउट निकल दो. हालेलुया. प्रभु मेरे को डर आ रहे, डर मेरे से अलग करो. विश्वास को काट देगा. देवरे ನನಗೆ ಭಯ ಬರ್ತಾ ಇದೆ, ನಂಬಿಕೆಯನ್ನು ಮುಟ್ಟಿಸು. ನನಗೆ ನಂಬಿಕೆ ಭಯ ನಂಬಿಕೆಯನ್ನು ಹೊಡೆದಾಗ್ತದೆ. ವಾಕ್ಯ ಕೇಳಿ, ಚೆನ್ನಾಗಿ ನೋಡಿ ವಾಕ್ಯ. ಕಂಟಿನ್ಯೂ ಮಾಡಪ್ಪ. ನಮ್ಮ ಪೂರ್ವಿಕರು ನಂಬಿಕೆ ಉಳ್ಳವರಾಗಿದ್ದರಿಂದಲೇ ಒಳ್ಳೆ ಹೆಸರನ್ನ ಹೊಂದಿದರು. हमारा पूर्विक आदमी, हमारा बड़ा आदमी बाइबल में अब्राहम, इसहाक, याकूब, मूसे, याकूब, नोवा, अनोक, एबेल, दावीद, सामुएल, यफ्ता, हालेलुया, राहबा, मूसे, सामुएल, ಇವರೆಲ್ಲ ನಮ್ಮ ಪೂರ್ವಿಕರು. ये सभी हमारे लिए बड़ा आदमी प्रभु में, बाइबल में. हालेलुया. अच्छा नाम ले लिया, अच्छा विश्वास आदमी, ಒಳ್ಳೆ ನಂಬಿಗಸ್ತು, ದೊಡ್ಡ ನಂಬಿಕೆ. ನಿನಗಿದೆಯಾ ನಂಬಿಕೆ? ನಿನಗಿದೆಯಾ ನಂಬಿಕೆ? ಅದೇನೇ ಇರಲಿ ನಿನ್ನ ಸಮಸ್ಯೆ, ಅದೇನೇ ಇರಲಿ ನಿನ್ನ ಕಷ್ಟ, ಅದ್ಯಾವುದೇ ಇರಲಿ ನಿನ್ನ ಕೊರತೆ, क्या प्रॉब्लम है, प्रभु को छोड़ दो. क्या समस्या है, प्रभु को बोलो. क्या एक इकट्ठे, प्रभु को बोलो. प्रभु देखेगा, प्रभु ठीक करेगा, प्रभु माफ करेगा, प्रभु आशीष करेगा, प्रभु अलग करेगा, प्रभु अद्भुत करेगा, प्रभु निकाल देगा उधर से. ದೇವರಿಗೆ ಬಿಡು, ದೇವರು ಅದನ್ನು ತೆಗೆದಾಕ್ತಾರೆ, ದೇವರು ಅದನ್ನು ಮಾರ್ಪಡಿಸ್ತಾರೆ, ದೇವರು ಅದನ್ನು ಅನುಗ್ರಹಿಸ್ತಾರೆ, ದೇವರು ಅದನ್ನು ಕೊಟ್ಟು ಕಾವಿತಾನೆ. ದೇವರಿಗೆ ಬಿಟ್ಕೊಡು, ದೇವರಿಗೆ ಬಿಡು. ನಂಬಿಕೆಯಿಂದ ಪ್ರೇಯರ್ ಮಾಡು, ದೇವರಿಗೆ ಜಾಗ ಕೊಡು. विश्वास से प्रार्थना करो, प्रभु को छोड़ दो. प्रभु बड़ा मान है, प्रभु शक्तिमान है, जो कुछ कर सकता. इसका हाथ में नहीं होने वाला कोई भी नहीं. ಆತನ ಕೈಯಲ್ಲಿ ಆಗದೆ ಇರುವಂತದ್ದು ಒಂದೂ ಇಲ್ಲ. ಆತನಿಗೆ ಎಲ್ಲವೂ ಸಾಧ್ಯ, ಆತನಿಗೆ ಸಕಲವೂ ಸಾಧ್ಯ, ಆತನಿಗೆ ಸಮಸ್ತವೂ ಸಾಧ್ಯ. ಆತನಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ಓದಿ ಆದಿಕಾಂಡ
18, 16 ಓದಿ. ಆ ಮನುಷ್ಯ ಒಂದು ನಿಮಿಷ. 18ನೇ ಅಧ್ಯಾಯ ಆದಿ उत्पत्ति 18 अध्याय. हालेलुया. 18 में 14 14. ಯೆಹೋವನಿಗೆ ಅಸಾಧ್ಯವಾದದ್ದುಂಟು. ಒಂದು ನಿಮಿಷ ಸಾಕು. पढ़ो सिस्टर. हाँ, कोई काम कठिन है? काम कठिन है. नियत समय में, हाँ अर्थात बसंत ऋतु में, हाँ मैं तेरे पास भी रहूंगा हाँ. और सारा के पुत्र उत्पन्न होगा. हालेलुया. ಪ್ರಭು एक ಪ್ರಶ್ನೆ पूछ रहे. ದೇವರು ನಿಮ್ಮನ್ನ ನಮ್ಮನ್ನ ಪ್ರಶ್ನೆ ಕೇಳ್ತಾ ಇದ್ದಾರೆ. ನನಗೆ ಅಸಾಧ್ಯವಾಗಿರೋದು ಯಾವ್ದನ್ನ ಇದೆಯಾ? ನನ್ನ ಕೈಯಲ್ಲಿ ಆಗದೆ ಇರೋದು ಯಾವ್ದನ್ನ ಇದೆಯಾ? मेरे हाथ में नहीं होने वाला कोई है क्या? समस्या में फिर भी बोल रहे. ನೀನು ಏನ್ ಸಮಸ್ಯೆ ಇದೆಯೋ ತಿರ್ಗಾ ದೇವರು ಹೇಳ್ತಾ ಇದ್ದಾನೆ, ನಂಬಿಕೆ 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 ನಿನ್ನ ನಂಬಿಕೆ ಹೆಚ್ಚಾಗಿ ಕ್ರೈಸ್ತಲ. ನನಗೆ ಅಸಾಧ್ಯವಾದದ್ದು ಯಾವ್ದನ ಇದೆಯಾ ಅಂದ್ರೆ ಅದರ ಅರ್ಥ ನನ್ನ ಕೈಯಲ್ಲಿ ಆಗದೆ ಇರೋದು ಯಾವ್ದು ಹೇಳು ಅಂತ ನಿನ್ನ ದೇವರು ಕೇಳ್ತಾ ಇದ್ದಾರೆ. ನನಗೆ ಯಾವ್ದಾಗಲ್ಲ, ನನ್ನ ಕೈಯಲ್ಲಿ ಏನಾಗಲ್ಲ, ನನಗೆಲ್ಲ ಆಗುತ್ತೆ, ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ದೇವರು ಹೇಳ್ತಾ ಇದ್ದಾರೆ. मैं जो कुछ करेगा सब कुछ करेगा और कुछ करेगा मेरा हाथ में हो जाएगा. प्रभु बोल रहे, मैं नहीं बोल रहे. ನಾನು ಹೇಳ್ತಾ ಇಲ್ಲ, ದೇವರು ಹೇಳ್ತಾ ಇದ್ದಾರೆ. ದೇವರಿಗೆ ಎಲ್ಲಾ ಸಾಧ್ಯ. ದೇವರಿಗೆ ಅಸಾಧ್ಯವಾಗಿರೋದು ಒಂದೂ ಇರಲ್ಲ. ಮನುಷ್ಯರಿಗೆ ಅಸಾಧ್ಯವಾಗಿರೋದು ದೇವರಿಗೆ ಸಾಧ್ಯ. ಡಾಕ್ಟರ್ಗೆ ಅಸಾಧ್ಯವಾಗಿರೋದು ದೇವರಿಗೆ ಸಾಧ್ಯ. ವೈದಿಕರಿಗೆ ಅಸಾಧ್ಯವಾಗಿರೋದು ದೇವರಿಗೆ ಸಾಧ್ಯ. ಮಂತ್ರವಾದಿಗಳಿಗೆ ಅಸಾಧ್ಯವಾಗಿರೋದು ದೇವರಿಗೆ ಸಾಧ್ಯ. ಆಮೇಲೆ ಈ ಲೋಕಕ್ಕೆ ಮನುಷ್ಯರಿಗೆ, ಇಂಜಿನಿಯರ್ಗಳಿಗೆ, ಡಾಕ್ಟರ್ಗಳಿಗೆ, ಸೈಂಟಿಸ್ಟ್ಗಳಿಗೆ, ವಿಜ್ಞಾನಿಗಳಿಗೆ ಅಸಾಧ್ಯವಾಗಿರೋದು ನಮ್ಮ ದೇವರಿಗೆ ಸಾಧ್ಯ. ನಿನಗೆ ನಿನ್ನ ಹತ್ರ ಇರೋ ದುಡ್ಡಿಗೆ ಅಸಾಧ್ಯವಾಗಿರೋದು ನಮ್ಮ ದೇವರಿಗೆ ಸಾಧ್ಯ. ದೇವರಿಗೆ ಕಾಸು ಬೇಕಾಗಿಲ್ಲ, ದೇವರಿಗೆ ಸ್ಕ್ಯಾನಿಂಗ್ ಬೇಕಾಗಿಲ್ಲ, ದೇವರಿಗೆ ರಿಪೋರ್ಟ್ ಬೇಕಾಗಿಲ್ಲ, ದೇವರಿಗೆ ಆಪರೇಷನ್ ಕತ್ತಿ ಚಾಕು ಕತ್ತರಿ ಬೇಕಾಗಿಲ್ಲ. ದೇವರು ಹಾಗೆ ಮೇಲ್ ಮಾಡ್ತಾನೆ, ಹಾಗೆ ಸ್ವಸ್ಥ ಮಾಡ್ತಾನೆ, ಹಾಗೆ ಬಿಡುಗಡೆ ಕೊಡ್ತಾನೆ, ಹಾಗೆ ಜಯವನ್ನ ಕೊಡ್ತಾನೆ, ಹಾಗೆ ಆರೋಗ್ಯವನ್ನ ಕೊಡ್ತಾನೆ, ಹಾಗೆ ಬಲವನ್ನ ಕೊಡ್ತಾನೆ. ಆತನ ಏನು ಬೇಕಾಗಿಲ್ಲ. ಆತನ ದೇವರು, ಆತನ ಮನುಷ್ಯನಲ್ಲ. ಓ ಮನುಷ್ಯನಲ್ಲೇ ಗಮನ ಕೊಟ್ಟು ಕೇಳಿ. ವಾಕ್ಯ ಏನ್ ಹೇಳ್ತಾರೆ? ನಂಬಿಕೆಯು ನೀವು ನಿರೀಕ್ಷಿಸುವ ವಿಷಯವಾಗಿ ಭರವಸೆಯಿಂದಿರುವುದು, ಕಾಣದವುಗಳನ್ನ ಅಲ್ಲಿಂದ ಹೋದಪ್ಪ. ನಿಜ नैतिक रे सच्ची है. 2 वचन 11-2. इब्रू 11-2 बोल रहे हैं, इब्रू 11-1 बोल रहे हैं, इब्री 11-1-2 ಹೇಳ್ತಾ ಇದೆ. ಕಾಣಿಸ್ತಾ ಇಲ್ಲ ಆಶೀರ್ವಾದ, ನಿನಗೆ ಕಾಣಿಸ್ತಾ ಇಲ್ಲ ಆ ಕೃಪೆ, ನಿನಗೆ ಕಾಣಿಸ್ತಾ ಇಲ್ಲ ಆ ಸಂತಾನ, ನಿನಗೆ ಕಾಣಿಸ್ತಾ ಇಲ್ಲ ಆ ಆರೋಗ್ಯ, ನಿನಗೆ ಕಾಣಿಸ್ತಾ ಇಲ್ಲ ಆ ಬಿಡುಗಡೆ, ನಿನಗೆ ಕಾಣಿಸ್ತಾ ಇಲ್ಲ ಆ ಪ್ರತಿಫಲ, ನಿನಗೆ ಕಾಣಿಸ್ತಾ ಇಲ್ಲ ಆ ಬಿಸ್ನೆಸ್ ಅಲ್ಲಿ ಮೇಲೆ ಬರೋದನ್ನ ಇನ್ನೂ ನಿನಗೆ ಕಾಣಿಸ್ತಾ ಇಲ್ಲ. ಆದ್ರೆ ಆಗುತ್ತೆ ಅಂತ ನಾವು, ನಾನು ಬಿಸ್ನೆಸ್ ಅಲ್ಲಿ ಮೇಲೆ ಬರ್ತೀನಿ ಅಂತ ಲಾಸ್ ಆದಾಗ ನಂಬೇಕಂತೆ, ಮಕ್ಕಳಿಗಿರುವಾಗ ಮಕ್ಕಳು ಕೊಡ್ತಾನಂತ ನಂಬೇಕಂತೆ, ಆರೋಗ್ಯ ಇರುವಾಗ ಆರೋಗ್ಯ ಕೊಡ್ತಾನಂತ ನಂಬೇಕಂತೆ. ಕಾಣಲ್ಲ, ಆರೋಗ್ಯ ಇಲ್ಲ, ಅದು ನೋಡಿದಾಗಲೇ ಕಾಣಿಸೋದು. ಕೊಡ್ತೀನಿ, ನನ್ನ ಕೈಯಲ್ಲಿ ಆಗುತ್ತೆ, ನನಗೆ ಸಾಧ್ಯ, ನನಗೆ ಸಾಧ್ಯ, ದೇವರಿಗೆ ಸಾಧ್ಯ. ದೇವರಿಗೆ ಎಲ್ಲಾ ಸಾಧ್ಯ, ಸಕಲವೂ ಸಾಧ್ಯ, ಸಮಸ್ತವೂ ಸಾಧ್ಯ, ಒಂದೊಂದು ಸಾಧ್ಯ, ಪ್ರತಿಯೊಂದು ಸಾಧ್ಯ. हर कुछ हो जाएगा, सब कुछ हो जाएगा, सब कुछ हो जाएगा. कोई हो जाएगा नहीं हो जाएगा ऐसा बात ही नहीं. प्रभु का पास सब कुछ हो जाएगा. ಎಲ್ಲ ಆಗುತ್ತೆ. ನಂಬಿ ನಂಬಿ ನಿಮ್ಮ ಜೀವನದಲ್ಲಿ ಚೆನ್ನಾಗಿ ನಂಬಿ. ನಿಮ್ಮ ಸಮಸ್ಯೆಗಳಲ್ಲಿ, ನಿಮ್ಮ ಕಷ್ಟಗಳಲ್ಲಿ, ನಿಮ್ಮ ಹೋರಾಟಗಳಲ್ಲಿ ದೇವರಿಗೆ ಸಾಧ್ಯ, ದೇವರಿಗೆ ಸಾಧ್ಯ, ದೇವರಿಗೆ ಸಾಧ್ಯ, ದೇವರಿಗೆ ಸಾಧ್ಯ ಅಂತ ನಂಬಿ. ದೇವರಿಗೆ ಅಸಾಧ್ಯ ಇಲ್ಲ, ದೇವರಿಗೆ ಸಾಧ್ಯ ಆಗುತ್ತೆ. देवರಿಗೆ ಎಲ್ಲಾ ಸಾಧ್ಯ. प्रभु का सब कुछ हो जाएगा, प्रभु का सब कुछ हो सकता, प्रभु को साध्य है. प्रभु को सब कुछ हो जाएगा, 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 प्रभु को
अपराध में नहीं होता। प्रभु का आत्मा हो जाएगा। प्रभु एक बात बोलने तो बस, प्रभु एक बात बोलने तो बस, ದೇವರು ಒಂದು ಮಾತು ಹೇಳಿದರೆ ಸಾಕು, ಒಂದು ಮಾತು. ಕೆಳಗಡೆ ಕಂಟಿನ್ಯೂ ಮಾಡಿ. ಇಬ್ರಿಯ 2:11 ಪढ़ो. ಆ ಲೋಕಗಳು, ಈ ಲೋಕಗಳು, ಲೋಕ ಅಲ್ಲ, ಭೂಲೋಕ ಮಾತ್ರ ಅಲ್ಲ, ಪರಲೋಕ ಮಾತ್ರ ಅಲ್ಲ, ಹಲ್ಲೆಲೂಯ, ಲೋಕಗಳು, ಪಾತಾಳ ಲೋಕ, ನರಕ ಲೋಕ ಎಲ್ಲ ಇದೆಲ್ಲ, ಭೂಲೋಕ, ಪರಲೋಕ, ಆಕಾಶ, ಇನ್ನೊಂದು ಆಕಾಶ, ಇನ್ನೊಂದು ಆಕಾಶ, ಇನ್ನೊಂದು ಆಕಾಶ, ಲೋಕಗಳು ಆ ದೇವರ ಮಾತಿನಿಂದ ಕಾಣಿಸ್ತಾರೆ ಈ ವಸ್ತುಗಳು. ಲೋಕ, ಬೆಟ್ಟ, ಗುಡ್ಡ, ಜನ, ಮನುಷ್ಯ, ಪ್ರಾಣಿ, ಪಕ್ಷಿ, ಮರ, ಗಿಡ, ತೊರೆ, ಸಸಿ, ಕಣ್ಣು ಕಾಣುವುದು ಕಾಣುವುದೆಲ್ಲ ದೇವರ ಮಾತಿನಿಂದ ಉತ್ಪತ್ತಿ ಆಯಿತು. प्रभु का बात में उत्पत्ति हो गया, नहीं किया। मनुष्य को आत्म में सृष्टि किया, सभी को बात में सृष्टि किया. हमारा ऊपर कितने प्यार देखो प्रभु को. ದೇವರು ಮನುಷ್ಯನನ್ನ ಸ್ವಂತ ಕೈಯಿಂದ ಮಾಡಿದ, ಬೇರೆ ಎಲ್ಲವನ್ನ ಮಾತಿನಲ್ಲಿ ಮಾಡಿದಂತೆ. ಸೂರ್ಯ ಉಂಟಾಗು, ಚಂದ್ರ ಉಂಟಾಗು, ನಕ್ಷತ್ರಗಳೇ ಉಂಟಾಗಿ, ನದಿಗಳೇ ಉಂಟಾಗಿ, ಬೆಟ್ಟಗಳೇ ಉಂಟಾಗಿ, ಆಮೇಲೆ ಆ ತರ ಗಿಡ, ಮರ, ಬಳ್ಳಿ, ಆಮೇಲೆ ಈ ಗಿಡ, ಆ ಮರ, ಆ ತರಕಾರಿ, ಈ ತರಕಾರಿ, ಆ ಸೊಪ್ಪು, ಈ ಕಾಯಿ ಹೇಳಿದ್ರೆ ಹಂಗೆ ಹುಟ್ಟು ಬೀಳ್ತದೆ. ಹೇಳಿದ್ರೆ ಹಂಗೆ ಹುಟ್ಟು ಬೀಳ್ತದೆ. ಆಪಲ್ ಗಿಡ ಆಗಲಿ, ಆಪಲ್ ಗಿಡ ಆಗೋಯ್ತು. ಆಮೇಲೆ ಅಲ್ಲೆಲ್ಲೂಯಾ, ಬದನೆಕಾಯಿ ಗಿಡ ಆಗಲಿ, ಬದನೆಕಾಯಿ ಗಿಡ ಆಗೋಯ್ತು. ಆದ್ರೆ ನಿನ್ನನ್ನು ನನ್ನ ಕೈಯಲ್ಲಿ ಮಾಡಿದ್ದಾನೆ, ಕೈಯಿಂದ ಮಾಡಿದ್ದಾನೆ. ಅಲ್ಲೆಲ್ಲೂಯಾ, ನಿನ್ನನ್ನು ನನ್ನನ್ನು ಮಾತಲ್ಲಿ ಮಾಡಿಲ್ಲ, ಕೈಯಲ್ಲಿ ಉಂಟು ಮಾಡಿರೋದು. ತನ್ನ ಸ್ವಂತ ಸೃಷ್ಟಿಯ ಆತನು ನಾವು, ಆತನ ಸ್ವಂತ ಸೃಷ್ಟಿ ನಾವು. ಈ ಲೋಕವನ್ನ, ದುಶ್ಯಾಂತವನ್ನ, ಕಾಣುವ ವಸ್ತುಗಳನ್ನ, ಕಾಣದಿರುವ ವಸ್ತುಗಳನ್ನ, ಕಣ್ಣು ಕಾಣುವ ಅದೃಶ್ಯವಾದವುಗಳನ್ನ, ದೃಶ್ಯವಾದವುಗಳನ್ನ ದೇವರು ನಿರ್ಮಿಸಿದ್ದಾನೆ. ಅಲ್ಲಿ ದೇವರು ಮಾತಿನಲ್ಲಿ ನಿರ್ಮಿಸಿದ್ದಾನೆ. ಕೇವಲ ಮಾತು, ಜಸ್ಟ್ ಆರ್ಡರ್, ಜಸ್ಟ್. ಆಪಲ್ ಗಿಡ ಉತ್ಪತ್ತಿ ಆಗಲಿ, ಪರಂಗಿ ಗಿಡ ಉತ್ಪತ್ತಿ ಆಗಲಿ, ಆಮೇಲೆ ಸಪೋಟ ಗಿಡ ಉತ್ಪತ್ತಿ ಆಗಲಿ, ಬೇರಿಕಾಯಿ ಗಿಡ ಉತ್ಪತ್ತಿ ಆಗಲಿ, ಬೀನ್ಸ್ ಗಿಡ ಉತ್ಪತ್ತಿ ಆಗಲಿ, ಹಂಗೆ ಉತ್ಪತ್ತಿ ಆಗಲಿ. ಆಮೇನ್, ಹಲ್ಲೆಲೂಯಾ. ಕಂಟಿನ್ಯೂ ಮಾಡಪ್ಪ. 8ನೇ वचन ಓದು. 6 वचन देखो, उसमें 11 ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ನಂಬಿಕೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. पढ़ो सिस्टर. और विश्वास बिना उसे प्रसन्न करना अनहोना है. माने नहीं, रुको, ऐसे रखो, फिर कंटिन्यू करना. बिना विश्वास से प्रभु प्रसन्न नहीं होता, कुछ भी नहीं मिलेगा. इसका अर्थ जो भी प्रभु के पास नहीं मांग सकता बिना विश्वास से, खाली बात भी, बिना प्रार्थना में, बिना विश्वास का प्रार्थना में कुछ भी नहीं मिलेगा प्रभु के पास. वेस्ट. ನಾವು ಪ್ರಾರ್ಥನೆಯಲ್ಲಿ ನಂಬಿಕೆ ಇಲ್ದಿರ ಪ್ರಾರ್ಥನೆ ಮಾಡಿದ್ರೆ, ನಂಬಿಕೆ ಇಲ್ದಿರ ದೇವರ ಹತ್ರ ಏನಾದ್ರೂ ಕೇಳಿದ್ರೆ ನಮ್ಗದು ಸಿಗಲ್ಲಂತೆ, ನಮ್ಗದು ಕೊಡಲ್ಲಂತೆ, ನಮ್ಮ ಪ್ರಾರ್ಥನೆ ಸಫಲ ಆಗಲ್ಲಂತೆ. ಆಮೇಲೆ ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ. ದೇವರೇನಾದ್ರೂ ನಿನ್ನ ಜೀವನದಲ್ಲಿ ಮಾಡ್ಬೇಕಾ, ಏನ್ ಬೇಕಾದ್ರೂ ಮಾಡ್ಬೇಕಾ, ನಿನ್ ಬೇಕಾಗಿರೋದನ್ನ ದೇವ್ರಿಗೆ ಕೊಡ್ಬೇಕಾ, ನಿನ್ಗೆ ಏನಿರ್ಬೇಕಂತೆ, जो कुछ आपको मिलना, जो कुछ आप प्रभु का पास मांगना, जो प्रभु आपको करना, तुमको क्या चाहिए? विश्वास. सभी लोग बोलो, ಎಲ್ಲರೂ ಹೇಳಿ, ನಂಬಿಕೆ. ಹಲ್ಲೆಲೂಯಾ. ಒಟ್ಟಾಗಿ ಎಲ್ಲರೂ ನಂಬಿಕೆ, ವಿಶ್ವಾಸ. ನಂಬಿಕೆ ಇದ್ರೆ ದೇವರ ಕಾರ್ಯ ಮಾಡ್ತಾರೆ. ತುಂಬಾ ಜನ ಪ್ರಶ್ನಿಸ್ತಾರೆ, ಏನು ಮಾಡಿಲ್ಲ, ಏನು ಕೊಟ್ಟಿಲ್ಲ, ಏನು ಪ್ರೇಯರಲ್ಲಿ ನಂಬಿಕೆ ಇಲ್ಲ. ಪ್ರೇಯರಲ್ಲಿ ಏನಿಲ್ಲ,
ನಂಬಿಕೆ ಇಲ್ಲ. ಪ್ರೇಯರ್ ಮಾಡ್ತಾರೆ, ದೇವರು ಕೊಡ್ತಾನೆ ಅನ್ನೋ ನಂಬಿಕೆ ಇಲ್ಲ. ಪ್ರೇಯರ್ ಮಾಡ್ತಾರೆ, ಡೌಟ್ ಪಡ್ತಾರೆ. ಪ್ರೇಯರ್ ಮಾಡ್ತಾರೆ, ಸಂಶಯ ಪಡ್ತಾರೆ. ಪ್ರೇಯರ್ ಮಾಡ್ತಾರೆ, ಆಮೇಲೆ ಕೊಡ್ತಾನೋ ಕೊಡಲ್ವೋ, ಮಾಡ್ತಾನೋ ಮಾಡಲ್ವೋ, ಆಮೇಲೆ ಅವಮಾನ ಆಗುತ್ತದೆ, ಹೆಂಗಾಗುತ್ತೆ, ಹೆಂಗ್ ಸಾಧ್ಯ, ಯಾವ ರೀತಿ ಸಾಧ್ಯ, कैसे करेगा, कैसे हो जाएगा, इतनी प्रॉब्लम है ना, इतने उधार है ना, ಇಷ್ಟು ಸಾಲ ಇದೆಲ್ಲ, ಇಷ್ಟು ಸಮಸ್ಯೆ, डॉक्टर ಹಿಂಗೆ ಹೇಳಿದನಲ್ಲ, वैद्य ऐसे बोलिए डॉक्टर हो जाएगा, कैसे? प्रभु का काम प्रभु का, तुम्हारा काम तुम्हारा, तुम्हारा काम क्या? विश्वास, विश्वास रखना तुम्हारा काम. कार्य करने वाला प्रभु है. ನಿಮ್ಮ ಕೆಲಸ ಏನು? ನಂಬೋದು. ಕಾರ್ಯ ಮಾಡೋದು ಯಾರು? ದೇವರು. ನೀವು ನಂಬಿ ಪ್ರೇಯರ್ ಮಾಡಿ, ನಂಬಿಕೆಯಿಂದ ಪ್ರೇಯರ್ ಮಾಡಿ, ವಿಶ್ವಾಸದಿಂದ ಪ್ರೇಯರ್ ಮಾಡಿ, ನಿಮ್ಮ ಕಷ್ಟಗಳಲ್ಲಿ ನಂಬಿಕೆಯಿಂದ ಪ್ರೇಯರ್ ಮಾಡಿ, ನಂಬಿಕೆಯಿಂದ ಪ್ರೇಯರ್ ಮಾಡಿ, ವಿಶ್ವಾಸದಿಂದ ಪ್ರೇಯರ್ ಮಾಡಿ. ನೋಡಿ ದೇವ್ರ ಕಾರ್ಯ ಹೆಂಗ್ ಮಾಡ್ತಾನೆ, ನೋಡಿ ದೇವ್ರ ಕ್ರಿಯೆ ಹೆಂಗ್ ಮಾಡ್ತಾನೆ, ನೋಡಿ ದೇವ್ರ ಅದ್ಭುತ ಹೆಂಗ್ ಮಾಡ್ತಾನೆ, ನೋಡಿ ದೇವರ ಅತಿಶಯ ಹೆಂಗ್ ಮಾಡ್ತಾನೆ. ಚೆನ್ನಾಗಿ ನೋಡು. ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ, ಆಗೋದೇ ಇಲ್ಲ. ತೆಲುಗಲ್ಲಿ ಕೂಡಾದ ಕಾರ್ಯ, ವಿಶ್ವಾಸವಿಲ್ಲದ ಜವ, ಕೂಡಾದ ಕಾರ್ಯ. ಹಂಗಂದ್ರೆ ಆ ಕೆಲಸನೇ ಸಫಲ ಆಗಲ್ಲ ಅಂತ. ಚೆನ್ನಾಗಿ ಕೇಳಿ. ನಂಬಿಕೆ ನಿನ್ನೊಳಗಡೆ ಹುಟ್ಟಿಸ್ಬೇಕು, ನಂಬಿಕೆ ನಿನ್ನೊಳಗಡೆ ಹುಟ್ಟಬೇಕು. ನಂಬಿಕೆ ಬರೋದಕ್ಕೆ ನೀನ್ ಜಾಗ ಕೊಡ್ಬೇಕು. विश्वास आपका अंदर घुसना, जन्म लेना, विश्वास को आप जागा देना. विश्वास को आप जागा दिए तो तुम्हारा अंदर विश्वास जन्म लेते बड़ा होगा. वो विश्वास प्रभु के पास जो कुछ मांग के आपको दे दे. विश्वास ನೀವು ನಂಬಿಕೆಯಲ್ಲಿ ಜಾಗ ಕೊಟ್ರೆ, ನಂಬಿಕೆಯಲ್ಲಿ ಬೆಳೆದು ನಂಬಿಕೆಯನ್ನು ಕೊಟ್ರೆ, ಆ ನಂಬಿಕೆ ನಿಮಗೆ ದೇವರ ಹತ್ರ ಪ್ರತಿಫಲವನ್ನು ಈಸ್ಕೊಡ್ತದೆ. ಏನನ್ನ ಈಸ್ಕೊಡ್ತದೆ? ಪ್ರತಿಫಲವನ್ನು ಈಸ್ಕೊಡ್ತದೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಎಸ್, ಕಂಟಿನ್ಯೂ ಮಾಡಿ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡ್ತಾನಂತ ನಂಬೋದು ಅವಶ್ಯಕ. प्रभु का पास आने वाला को क्या जरूरी है? पढ़ो सिस्टर. प्रभु के पास आने वाला क्या जरूरी है? पढ़ो. और विश्वास बिना उसे प्रसन्न करना होना है. हाँ, क्योंकि परमेश्वर के पास आने वालों को विश्वास करना चाहिए कि वह है और अपने खोजने वालों को प्रतिफल देता है. प्रतिफल खोजने वाला को, विश्वास करके खोजने वाला को प्रतिफल देते. सभी लोग को नहीं, चचवाने वाले को सभी लोग को नहीं देते. खोजने वाला को, विश्वास करके खोजने वाला को प्रतिफल देते. ನಂಬಿ ನೀವು ಪ್ರೇಯರ್ ಮಾಡುವಾಗ, ನಂಬಿಕೆಯನ್ನು ತೋರಿಸುವಾಗ, ನಂಬಿಕೆಯನ್ನು ಇಡುವಾಗ, ನಂಬಿಕೆಯಿಂದ ಎದುರು ನೋಡುವಾಗ, ನಂಬಿಕೆಯಿಂದ ಕಾಯ್ಕೊಂಡಿರುವಾಗ ದೇವರು ಪ್ರತಿಫಲವನ್ನ ಕೊಡೋದಕ್ಕೆ ಶಕ್ತನಾಗಿದ್ದಾನೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಪ್ರತಿಫಲ ಬೇಕಾ? देवर का प्रतिफल होगा. प्रभु के पास तुम प्रतिफल लेना, प्रतिफल का जरूर है. प्रभु देते, देने वाला है. हालेलुया, जरूर देते. हालेलुया. आपने विश्वास नहीं खोलते, आप विश्वास इसको देना पड़ेगा. विश्वास नहीं तो कुछ भी नहीं मिलेगा. ವಿಶ್ವಾಸದಿಂದಲೇ ನಾವು ಈ ಅಧ್ಯಾಯ ಎಲ್ಲ ಮನೆಗೆ ಓದ್ಕೊಳ್ಳಿ. ये पूरा जाके घर में पढ़ो. विश्वास का बात करे प्रभु. हालेलुया. ಕಣ್ಣುಗಳನ್ನು ಮುಚ್ಚೋಣ. ನಂಬಿಕೆಯನ್ನು ಕೇಳಿ ದೇವರ ಹತ್ರ, ದೇವರೇ ನನಗೆ ದೊಡ್ಡ ನಂಬಿಕೆ ಕೊಡಪ್ಪ ಅಂತ ಪ್ರೇರಣೆ ಮಾಡಿ. ದೊಡ್ಡ ನಂಬಿಕೆಯನ್ನು ಕೊಡಪ್ಪ, ದೊಡ್ಡ ನಂಬಿಕೆಯನ್ನು ಕೊಡಪ್ಪ, ದೃಢವಾದ ನಂಬಿಕೆಯನ್ನು ಕೊಡಪ್ಪ, ಬಲವಾದ ನಂಬಿಕೆಯನ್ನು ಕೊಡಪ್ಪ. ಕಷ್ಟಗಳೆಲ್ಲ ಜಯಿಸಿ ದಾಟಿ ಹೋಗುವ ನಂಬಿಕೆಯನ್ನು ಅನುಗ್ರಹಿಸಬೇಕು, ಆಶೀರ್ವದಿಸಬೇಕು.
ನಂಬಿಕೆಯನ್ನು ಸೃಷ್ಟಿಸುತ್ತೇವೆ, ನಂಬಿಕೆಯನ್ನು ತುಂಬುತ್ತೇವೆ, ನಂಬಿಕೆಯನ್ನು ಹಾಕುತ್ತೇವೆ. ಅಪ್ಪ ನಂಬಿಕೆಯನ್ನು ತೊಲಗಿಸುತ್ತೇವೆ, ಅವಿಶ್ವಾಸವನ್ನು ತೊಲಗಿಸುವ ಅಪ್ಪ, ನಂಬಿಕೆಯನ್ನು ತೊಲಗಿಸುವ, ಭಯವನ್ನು ತೊಲಗಿಸುವ ಅಪ್ಪ, ನಂಬಿಕೆಯನ್ನು ತೊಲಗಿಸುವ, ಬೇಸರಿಕೆಯನ್ನು ತೊಲಗಿಸುವ, ಸಂಶಯವನ್ನು ತೊಲಗಿಸುವ, ಡೌಟನ್ನು ಅಲಕ್ಕರ ಡರ್ ಅಲಕ್ಕರ ಪ್ರಭು, ಅವಿಶ್ವಾಸ ಅಲಕ್ಕರ ಪ್ರಭು, ಕಲವರ ಅಲಕ್ಕರ ಪ್ರಭು, ಯೇಸುವಿನ ನಾಮದಲ್ಲಿ ಘನ ಮಾನ ಮಹಿಮೆ ನಿನಗೆ ಅರ್ಪಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇನೆ ನಮ್ಮ ತಂದೆಯೇ. ಆಮೆನ್, ಆಮೆನ್.